ಗೊತ್ತಿಲ್ಲದಿರೋ ಒಂದು ವ್ಯಕ್ತಿ ಬಂದು ನಾನು ನಿನ್ನ ದ್ವೇಷಿಸ್ತೀನಿ ಅಂತ ಹೇಳಿದರೆ ಹೋಗಲಿ ಬಿಡು ಅನಿಸುತ್ತೆ. ಅದೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ವ್ಯಕ್ತಿ ಬಂದು ಇದೇ ಮಾತನ್ನು ಹೇಳಿದರೆ ಆ ನೋವು ಮನುಷ್ಯನ ಜೀವಂತವಾಗಿ ಸಾಯಿಸ್ಬಿಡುತ್ತೆ. ನಾವು ಯಾಕಾದರೂ ಬದುಕಿದ್ವಿ ಅನ್ಸುತ್ತೆ. ಈ ಜಗತ್ತೇ ಕೊನೆ ಆಯಿತು ಅನ್ಸುತ್ತೆ. ಈಗ ಆ ನಾಯಿಗೂ ಇದೇ ಆಗ್ತಾ ಇರೋದು. ಅವನಿಗೆ ಸಂಕಟ, ನನಗೆ ಆನಂದ. ಅವನಿಗೆ ದುಃಖ, ನನಗೆ ಸುಖ. ಅವನಿಗೆ ಕಣ್ಣೀರು, ನನಗೆ ಪನ್ನೀರು. ಹೌದಣ್ಣ, ಅವನ ಪೇನ್ ಕಾಣಿಸ್ತಾ ಇದೆ. ತಾರಾ, ಹೋದ ಜನ್ಮದಲ್ಲಿ ನಾವಿಬ್ರು ಅದೆಂಥ ಬದ್ಧ ದ್ವೈರಿಗಳಾಗಿದ್ವೋ ಏನೋ. ನೋಡು, ಈ ಜನ್ಮದಲ್ಲಿ ಎಷ್ಟೊಂದು ಕಿತ್ತಾಡ್ತಾ ಇದ್ದೀವಿ. ಎಂಥ ದ್ವೇಷ, ಹತ್ಕೊಂಡು ಉರಿಯುವಂಥ ದ್ವೇಷ. ಇರ್ಬೋದಣ್ಣ. ಹೋದ ಜನ್ಮದ ಬಗ್ಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವಿಬ್ರು ಅಪ್ಪ ಮಗ ಅಂತಷ್ಟೇ ಗೊತ್ತು. ಸ್ವಂತ ಮಗನ ಅಳು ನೋಡಿ ಒಬ್ಬ ತಂದೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದಾನಂದ್ರೆ ನೀನು ಎಂಥ ಪಾಪ ಮಾಡಿರಬೇಕು. ಅದು ಬಿಡು, ಮಗ ಅಂತನೂ ಗೊತ್ತಿಲ್ವಲ್ಲ. ನಿಂದು ವಿಕೃತ ಸಂತೋಷ. ಅದನ್ನು ನೋಡಿ ನನಗೆ ಆನಂದ ಬಾಷ್ಪ ಸುರಿತಾ ಇದೆ. ಇನ್ನೊಂದಿಷ್ಟು ದಿನ ಎಂಜಾಯ್ ಮಾಡು. ಈಗ ಕರ್ಣನ್ಗಾಗ್ತಿರೋ ನೋವು ನಿನಗೂ ಆಗತ್ತೆ. ಆ ದಿನ ಹೆಚ್ಚಿಗೆ ದೂರ ಇಲ್ಲ. ಅಜ್ಜಿ, ದೇವ್ರು ಒಪ್ಕೊಂಡ್ಬಿಟ್ರು ಅಜ್ಜಿ. ಆಕ್ಚುಲಿ ನಿಧಿನ ಈ ತರ ತಿರುಗಿಸ್ಬೇಕು ಅನ್ಕೊಂಡಿದ್ದೆ, ಬಟ್ ಎಲ್ರು ಇದ್ರಲ್ಲ ಅಜ್ಜಿ, ಸ್ವಲ್ಪ ಧೈರ್ಯ ಸಾಗ್ಲಿಲ್ಲ. ಅದು ಅಲ್ಲದೆ ನಂಗೆ ಸ್ವಲ್ಪ ನಾಚಿಕೆ ಅಲ್ವಾ. ಹೋಗಿ ಮುದ್ಕಿಂಗ್ ತಿರುಗಿಸ್ತಾ ಇದೆಯಲ್ಲ ನೀನು. ಏಯ್, ನಾನೇನು 316 ಅನ್ಕೊಂಡೇನೋ. ನನಗೆ ವಯಸ್ಸಾಗಿದೆ ಅಜ್ಜಿ. ನಾವು ಲೈಫಲ್ಲಿ ಎಲ್ಲಿವರೆಗೂ ಕನ್ಸು ಕಾಣ್ತೀವೋ ಅಲ್ಲಿವರೆಗೂ ವಯಸ್ಸೇ ಆಗೋದಿಲ್ವಂತ. ಅದು ನಿನ್ಗೆ, ನೀನಂತೂ ಡಬಲ್ ಸೆಂಚುರಿ ಹೊಡಿಯೋದು ಗ್ಯಾರಂಟಿ. ಅದು ಅಲ್ಲದೆ ನೀನ್ ಯಾವಾಗ ಕನ್ಸು ಕಾಣೋದು ನಿಲ್ಸ್ತೀಯಾ? ನನ್ ಕನ್ಸಿರೋದು ಒಂದೇ, ನನ್ನ ಮುದ್ದಿನ ಮೊಮ್ಮಗ ಮದುವೆ ಆಗ್ಬೇಕು. ಅದಾಗ್ತಿದ್ಯಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಆದ್ರೂ ನಿಧಿಯವ್ರು ನನಗೆ ಸಿಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಶಿ ಸೋ ಡಿವೈನ್, ಗೊತ್ತಾ? ರಿಯಲಿ? ಅವ್ರು ಒಪ್ಕೊಂಡ್ಬಿಟ್ರು ಅಜ್ಜಿ. ದಿಸ್ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಅಜ್ಜಿ, ನಿಂಗೆ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನೀನ್ ನನಗೆ ರಾಜ ರಾಣಿ ಕತೆ ಹೇಳ್ತಾ ಇದ್ದೆ. ಆ ಫೇರಿ ಟೇಲ್ ಇವತ್ತು ನನ್ನ ಲೈಫಲ್ಲಿ ರಿಯಲ್ ಆಗಿ ಆಗ್ತಿದೆ. ನಿಧಿನ ನಾನು ರಾಣಿ ತರನೇ ನೋಡ್ಕೋತೀನಿ. ಅವಳು ಕೊಟ್ಟಿರೋ ಲಿಸ್ಟು ನೆನಪಲ್ಲಿ ಇದೆಯಾ ಸರ್? ಅದ್ರಲ್ಲಿ ಯಾವ್ದು ಅವ್ರಿಗೆ ಬೇಕಾಗೇ ಇಲ್ಲ ಅಜ್ಜಿ. ಮುಖ್ಯವಾಗಿ ಅವ್ರಿಗೆ ಬೇಕಾಗಿರೋದು ಪ್ರೀತಿ ಮತ್ತೆ ಗೌರವ. ಅದ್ ಎರಡು ಅವ್ರ ಲೈಫಲ್ಲಿ ಸಿಕ್ಬಿಟ್ರೆ ಅವರು ಖುಷಿಯಾಗಿರ್ತಾರೆ, ಜೊತೆಗಿರೋರ್ನು ಖುಷಿಯಾಗಿ ಇಟ್ಕೋತಾರೆ. 4 ದಿನದಲ್ಲಿ ಅವಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಬಿಟ್ಯಾ? ಹ್ಞೂ, ಮತ್ತೆ ಅವ್ರನ್ನ ನೋಡಿದ ಕ್ಷಣದಿಂದ ಅವ್ರ ಯೋಚನೆ ಬಿಟ್ಟು ಬೇರೆ ಏನು ನೆನಪೇ ಆಗ್ತಿಲ್ಲ ಅಜ್ಜಿ. ನಿಧಿ ಮನ್ಸು ಮಗುವಿನ ತರ, ಚೂರೇ ಚೂರು ಕಲ್ಮಶನೂ ಇಲ್ಲ. ಅವ್ರನ್ನ ನಾನು ಹೂವಿನ ತರ ನೋಡ್ಕೊಂತೀನಿ. ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಜ್ಜಿ? ಅದ್ ನನ್ನ ಮುದ್ದಿನ ಮೊಮ್ಮಗನ ಮುಖದಲ್ಲಿ ಕಾಣ್ತಾ ಇದೆ. ಅಜ್ಜಿ, ನಿಂಗೊಂದು ವಿಷಯ ಗೊತ್ತಾ? ಏನು? ನಿಧಿ ನನ್ನ ಕಣ್ಣೆದ್ರಿಗೆ ಬಂದಾಗ ನಾನು ಕಳ್ದೆ ಹೋಗ್ಬಿಡ್ತೀನಿ. ಅವ್ರ ನಗು ಒಂದ್ ಸಾಕು, ಇಡೀ ದಿನದ ಆಯಾಸ ಮಂಜಿನ ತರ ಕರ್ಗೋಗ್ಬಿಡುತ್ತೆ. ಅವ್ರ ಮುಖದಲ್ಲಿ ಆ ನಗು ಸದಾ ಕಾಲ ಹಾಗೇ ಉಳ್ಕೋಬೇಕು, ಹಾಗೆ ನೋಡ್ಕೋತೀನಿ. ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ಟಿದ್ಯಲ್ಲ. ಮದುವೆ ಆದ್ಮೇಲೆ ಗಮ್ ಹಾಕೊಂಡು ಜೊತೆಗೆ ಓಡಾಡ್ತೀಯೇನೋ? ಅದಕ್ಕೂ ರೆಡಿನೇ. ಆ ಥರ ಯಾವ್ದಾದ್ರು ಗಮನಿದೆ ತಂದ್ಕೊಟ್ಬಿಡು ಪ್ಲೀಸ್. ಸುಬ್ಬ ಅರ್ಜುನ್ ನಿಜವಾಗ್ಲೂ ನಿಧಿಗೆ ತಕ್ಕನಾದ ಜೋಡಿ. ಇವ್ರ ಲೈಫ್ ಇಡೀ ನಿಧಿನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭರವಸೆ ನನಗೆ ದಿನೇ ದಿನೇ ಹೆಚ್ಚಾಗ್ತಿದೆ. ಅಜ್ಜಿ, ನೀನಿನ್ನ ಮಲಗಿಲ್ವಾ? ಪ್ರಿಯಾ, ಇದೇನಿದು ಸಂಜಯ್ ಜೊತೆ ಬಂದಿದ್ಯಾ? ಅದು ಅಜ್ಜಿ, ಇವತ್ತು ಬಸ್ ಬರಲೇ ಇಲ್ಲ, ತುಂಬ ಲೇಟ್ ಆಗೋಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಯಾರೋ ಕುಡ್ಕ ತುಂಬ ತೊಂದರೆ ಕೊಡ್ತಾ ಇದ್ದ. ಸಂಜಯ್ ಅವರೇ ಬಂದು ಹೆಲ್ಪ್ ಮಾಡಿದ್ದು. ಅವರೇ ಡ್ರಾಪ್ ಮಾಡ್ತೀನಿ ಅಂದು ಅದಕ್ಕೆ ಬಂದೆ. ಎಲ್ಲ ಸರಿಮ್ಮ, ಆದರೆ ಅವನ ಜೊತೆ ತೀರಾ ಸಲಿಗೆ
ಚೆನ್ನಾಗಿರಲ್ಲ. ಅಜ್ಜಿ ಸಲಿಗೆ ಎಲ್ಲ ಏನಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದರಿಂದ ಮುಂದೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದರಲ್ಲೂ ಸಂಜಯ್ ಅಂತೂ ನಂಬಿಕೆಗೆ ಯೋಗ್ಯ ಆಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ಸಾರಿ ಅಜ್ಜಿ. ಅಲ್ಲ ರಿಯಾ, ನೀವಿಬ್ಬರು ಫ್ರೆಂಡ್ಸ್ ಇರ್ಬೋದು, ಆದರೆ ಈ ರೀತಿ ಅತಿಯಾಗಿ ಓಡಾಡ್ತಾ ಇದ್ದರೆ ನೋಡಿದ ಜನ 100 ಮಾತಾಡ್ತಾರೆ. ನಿನಗೆ ಗೊತ್ತಲ್ವಾ ಅವನ ನಿಧಿನ ಯಾವ ರೀತಿ ಹಾಸ್ಪಿಟ್ಲಿಂದ ಆಚೆ ಹಾಕ್ದ ಅಂತ. ಮಾತು ಮನೆ ಕೆಡಿಸ್ತು ಅನ್ನೋದು ಸುಳ್ಳಲ್ಲಮ್ಮ. ಅದರಲ್ಲೂ ಸಂಜಯನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಅವನಿಂದ ನೀನು ದೂರ ಇದ್ದರೆ ನಿಂಗೆ ಒಳ್ಳೇದು ಕಂದ. ಆಯ್ತಜ್ಜಿ, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ. ಓಕೆ. ನನ್ನಾಸೆಯ ಹೂವಿ ಬೆಳದಿಂಗಳ ಚೆಲುವಿ ನಿನ್ನೊಲವಿಗೆ ಸೋತೆನು ಬಂದೆನು ನಾ. ಇವತ್ತಪ್ಪ ಅಂತಾನು ನೋಡಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಏನ್ ಮಾಡಕ್ ಹೀಗಾಯ್ತು ಅಂತ ನನಗೆ ಗೊತ್ತಾಗ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಅಂತ. ಇವತ್ತಂತೂ ನನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರಿ ಹೇಳಿ? ಏನ್ ಮಾಡಿದ್ರಿ ಹೇಳಿ? ಕಣ ಏನ್ ಮಾಡಿದ್ರಿ? ಕರ್ಣ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ನನ್ನ ಬಿಡು. ಕಣ ಬಿಡಿ ಅವ್ರನ್ನ. ಇವತ್ತಂತೂ ಏನೇ ಆದ್ರೂ ನಿನ್ನ ಬಿಡಲ್ಲ. ಕಣ ಪ್ಲೀಸ್. ಏನ್ ಮಾಡಿದ್ರಿ ಹೇಳಿ? ಕರ್ಣ, ಅದೇನೇ ಇದ್ರು ಕೂತ್ ಮಾತಾಡೋಣ, ಬಿಡು. ಈಗ ಹೇಳಿ, ಏನಾಯ್ತು? ಅದೇನು ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಹೇಳ್ತಾ ಇಲ್ಲ. ನಾನೇನ್ ಮಾಡಿದೆ ಕಾರಣ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳು, ಖಂಡಿತವಾಗಿ ತಿದ್ಕೋತೀನಿ. ನೋಡು, ನಾನು ಗಿಡವಾಗಿ ಬಗ್ದೇ ಇರ್ಬೋದು, ಆದರೆ ಮರವಾಗಿ ಬಗ್ತೀನಪ್ಪ. ಅದ್ಬಿಟ್ಟು ನೀನು ಈಗ ಸಿಟ್ಟಾಗಿ ಈ ಥರ ಎಲ್ಲ ಆಡ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಹೇಳು ಕರ್ಣ, ಏನೇ ಮಿಸ್ಟೇಕ್ ಆದರೂ ಸರಿ ಮಾಡೋಣ. ಅದೇನು ಅಂತ ಹೇಳು. ಇನ್ನೊಂದು ಕಾರಣ, ನನ್ನ ಶತ್ರು ಥರ ನೋಡಬೇಡ. ರಕ್ತ ಹಂಚ್ಕೊಳ್ತಾ ಇದ್ರು ನಾನು ನಿಮ್ಮಪ್ಪನೇ ಅಲ್ವಾ? ನಿಮ್ನ ಅಲ್ಲ, ಏನಾಗಿರ್ಬೋದು?